ದಿಸ್ ಇಸ್ ದ ಫೈನಲ್ ಡೇ ಇನ್ ದ ಡೆಲ್ಲಿ. ಸೊ ನಾನು ಡೇ 1ಗೆ ಇಲ್ಲಿ ಬಂದಿದ್ದು, ಅಲ್ಲಿ ಸ್ವಲ್ಪ ರೆಕಾರ್ಡ್ ಮಾಡಿದ್ದು. ನಾನು ಈವೆಂಟ್ಗೆ ಹೋಗಿರೋವರೆಗೂ ನೀವು ನೋಡಿರ್ತೀರಾ. ಸೊ ಆಮೇಲೆ ಈವೆಂಟಲ್ಲಿ ಫುಲ್ ಬಿಸಿ ಆಗಿಬಿಟ್ಟೆ, ಬೇರೆ ಯಾವ ವೀಡಿಯೋನು ಮಾಡೋಕ್ಕಾಗಿಲ್ಲ. ರೂಮ್ ತಗೊಂಡೆ, ರೂಮ್ನನ್ನು ನಿಮಗೆ ತೋರಿಸಿದ್ದೀನಿ. ಸೊ ಸೆಕೆಂಡ್ ಡೇದಲ್ಲಿ ಫುಲ್ಲು ಬಿಸಿ ಆಗಿಬಿಟ್ಟು ಏನೂ ಮಾಡೋಕ್ಕಾಗಿಲ್ಲ. ವಿ ಗಾಟ್ ಆನ್ ಅವಾರ್ಡ್. ಲುಕ್ ಎಟ್ ದಿಸ್, ವಿ ಹ್ಯಾವ್ ಫ್ಲೆಕ್ಸಿ ಫನಲ್ಸ್ ಅಚೀವರ್ಸ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಫಾರ್ ಮೇಕಿಂಗ್ 10 lakhs ಪ್ಲಸ್ ಯೂಸಿಂಗ್ ಫ್ಲೆಕ್ಸಿ ಫನಲ್ಸ್. ಸೊ ಅವರ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ಇವತ್ತು ಫೈನಲ್ ಡೇ. ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ನಾನು ರೂಮಿಗೆ ಬಂದಿದ್ದು ಅರೌಂಡ್ ಒಂದು 10:30. ಒಂದು ಕ್ಲಾಸ್ ಮಾಡಿದೆ 10:30ಇಂದ 11:00ವರೆಗೆ. ಆ್ಯಂಡ್ ದೆನ್ ಐ ಸ್ಲೆಪ್ ಲೈಕ್ ಅ ಬೇಬಿ. ಸೊ ಇಲ್ಲಿ ನೋಡಿ ಎಲ್ಲ ಮೆಸ್ ಹಂಗೆ ಇದೆ. ಈಗ ಎದ್ದು ವರ್ಕೌಟ್ ಮಾಡ್ತಾಯಿದ್ದೀನಿ. 50 ಪುಷಪ್ಸು, 50 ಸ್ಕ್ವಾಟ್ಸು, ಆ್ಯಂಡ್ ದೆನ್ 50 ಬರ್ಪೀಸ್. ಲಾಸ್ಟ್ 20 ರಿಮೈನಿಂಗ್ ಇದೆ. ಅದು ಮುಗಿಸ್ಬಿಟ್ಟು ಸ್ನಾನ ಮಾಡಿ ಬೇಗ ಈವೆಂಟ್ಗೆ ಹೋಗಬೇಕು. ಈವೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ನಾನು ಲೇಟು, ನಾನು ಹೋಗಬೇಕು. ಐ ವಿಲ್ ಕ್ಯಾಚ್ ಯು ಅಪ್ ದೇರ್. ஸ்டார்ட். நீங்கள் எனக்கு சொல்லுங்கள், ஒன்றாவே எடுக்கலாமா? கட் பண்ணிவிட்டு ஏன்னா எனக்கு ஒன்றே ஆகல. ನೈಸ್. ಇಲ್ಲಿ ಡೆಲ್ಲಿ ಮೆಟ್ರೋದಲ್ಲಿದ್ದೀನಿ. ಸೊ ನಮ್ಮ ಮೆಟ್ರೋ ಬೆಂಗಳೂರು ಮೆಟ್ರೋಗೂ ಡೆಲ್ಲಿ ಮೆಟ್ರೋಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲೆಲ್ಲ ಮೆಟ್ರೋ ಡೋರ್ಸ್ ಇದೆ ಈ ಥರ. ಓಕೆ, ಸೊ ಡೋರ್ಸ್ ಆ್ಯಂಡ್ ಪರ್ಫೆಕ್ಟಾಗಿ ಹೆಂಗೆ ಇಟ್ಟಿದ್ದಾರೆ ಅಂತ ನೋಡಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಆಮೇಲೆ ಟಿಕೆಟ್ ಸಿಸ್ಟಮ್ ಜಸ್ಟ್ ಈಸಿ. ಸ್ಕ್ಯಾನ್ ಮಾಡಬೇಕು, ಫೋನ್ಪೇದಲ್ಲಿ ಟಿಕೆಟ್ ತೊಗೊಳ್ಬೇಕು, ಪೇಮೆಂಟ್ ಮಾಡಬೇಕು, ಅಷ್ಟೇ. ಸೊ ಕ್ಯೂ ಅಲ್ಲಿ ನಿಲ್ಲೋದೆಲ್ಲ ಏನೂ ಬೇಕಾಗಿಲ್ಲ. ಫೋನ್ಪೇ ಮಾಡಿ QR ಕೋಡ್ ಕೊಡ್ತಾರೆ. QR ಕೋಡಲ್ಲಿ ಆರಾಮಾಗಿ ನೀವು ಟಿಕೆಟ್ ತಗೊಂಡು ಟ್ರಾವೆಲ್ ಮಾಡ್ಬೋದು. ಐ ಲೈಕ್ ದ ವೇ ಡೆಲ್ಲಿ ಈಸ್ ಕನ್ಸ್ಟ್ರಕ್ಟೆಡ್. ಮತ್ತು ಓಲಾದ ಒಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕು. ಸೊ ಓಲಾದಲ್ಲಿ ಹೋದರೆ ನೀವು ಡೆಸ್ಟಿನೇಷನ್ ಸ್ಟಾರ್ಟು ಎಂಡ್ ಡೆಸ್ಟಿನೇಷನ್ ಮಾತ್ರ ಹಾಕ್ಬಿಟ್ಟು ನೀವು ಬೈಕನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ, ಸೊ ಬೈಕ್ ಆಪ್ಷನ್ ಇದೆ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನನ್ನ ಲೊಕೇಶನ್ನಿಂದ ಈ ಮೆಟ್ರೋಗೆ ಬರೋದಕ್ಕೆ 30 ರೂಪಾಯಿ ಅಷ್ಟೇ. ಈಸಿಯಾಗಿ ಬೈಕಲ್ಲಿ ಬರ್ತಾರೆ, ಪಿಕ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ. ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಯಾವುದೋ ಬೇರೆ ದೇಶದಲ್ಲಿ ಇದ್ದಂಗಿದೆ. ಸೊ ಹೆಂಗಿದೆ ಅಂತ ನೀವೇ ನೋಡಿ. ಟರ್ಮಿನಲ್ 3 ಹೋಗ್ತಿದ್ದೀವಿ. ಮೆಟ್ರೋ ಇಳಿದ್ಬಿಟ್ಟು ಅಲ್ಲಿಂದ ಏರ್ಪೋರ್ಟ್ ಕನೆಕ್ಟಿವಿಟಿಗಳು ತುಂಬಾ ಚೆನ್ನಾಗಿದೆ. ಸೊ ಆರಾಮಾಗಿ ಬರ್ಬೋದು. ಸೊ ಏರ್ಪೋರ್ಟಿಗೆ ಬಂದಮೇಲೆ ಆ್ಯಂಡ್ ದೆನ್ ಬೋರ್ಡಿಂಗ್ ಪಾಸ್ಗೆ ನಾನು ಹೋಗ್ಬಿಟ್ಟೆ. ಸೊ ಬೋರ್ಡಿಂಗ್ ಪಾಸ್ ತಗೊಂಡು ಚೆಕ್ ಇನ್ನು ಇದೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಗೋಯಿತು. ಅಷ್ಟು ರಶ್ ಇರಲಿಲ್ಲ. ಸೊ ಆರಾಮಾಗಿ ಆ ಒಂದು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ. ಆ್ಯಂಡ್ ಇದೆ ನೋಡಿ ಎಂಟೈರ್ ಏರ್ಪೋರ್ಟ್, ಡೆಲ್ಲಿ ಏರ್ಪೋರ್ಟ್. ಆಮೇಲೆ ಒಳಗಡೆ ಹೋದ್ಮೇಲೆ ತುಂಬ ಹಸಿವಾಗ್ತಿತ್ತು. ಬೆಳಿಗ್ಗೆ ಯಾವಾಗಲೂ ಮಧ್ಯಾಹ್ನ ತಿಂದಿದ್ದು. ಆ್ಯಂಡ್ ತುಂಬ ದಿನದಿಂದ ಸಬ್ವೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ಸರಿ ಟ್ರೈ ಮಾಡೋಣ. ಒಂದು ಚೀಟ್ ಮೀಲ್ ಇದು. ಚಿಕನ್ ದಲ್ಲಿ ಈ ಸಬ್ವೆ ಟ್ರೈ ಮಾಡಿದೆ. ಸೊ ಅದರಲ್ಲಿ ಅದು ಹಾಕ್ಬಿಟ್ಟು ಮತ್ತು ಜಾಸ್ತಿ ವೆಜೀಸ್ನೆಲ್ಲ ಇಟ್ಟು ಫಿಕ್ಸ್ ಮಾಡಿಕೊಟ್ರು. ಓಕೆ ಇಶಾಗೆ ಇತ್ತು. ಓಕೆ ಫೈನ್, ಅಷ್ಟೇನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸೊ ನಾಟ್ ದ್ಯಾಟ್ ಬ್ಯಾಡ್, ಚೆನ್ನಾಗೇ ಇತ್ತು. ಯು ಕ್ಯಾನ್ ಟ್ರೈ ಇಟ್ ಒನ್ಸ್ ಇನ್ ಅ ವೈಲ್ ವೆನ್ ಯು ಆರ್ ಟ್ರಾವೆಲಿಂಗ್. ತುಂಬಾ ಇದು ಅಂದರೆ ಚೀಸೆಲ್ಲ ಇಟ್ಕೊಡ್ತಾರೆ, ಒಂದು ರ್ಯಾಪು
ಚೆನ್ನಾಗಿರುತ್ತೆ. ಆ ಬ್ರೆಡ್ನ ಗ್ರಿಲ್ ಮಾಡೋಕ್ಕೆ ಇಟ್ಬಿಟ್ರು. ಸೊ ಆಮೇಲೆ ಇಟ್ಟ ಮೇಲೆ ನೋಡಿ ಜುಕಿನಿ, ಕುಕುಂಬರ್, ಆಮೇಲೆ ಓಲಿವ್ಸ್ ಏನೇನು ಬೇಕು ಅಂದರು ಎಲ್ಲದರಲ್ಲೂ ಸ್ವಲ್ಪ ಹಾಕಪ್ಪ ಅಂದೆ. ಅದು ಕ್ಯಾಪ್ಸಿಕಮ್ ಆ್ಯಂಡ್ ಇನ್ನೂ ಎಲ್ಲ ವೆಜ್ಜಸ್ನೆಲ್ಲ ಇಟ್ಟು ಅದನ್ನು ರ್ಯಾಪ್ ಮಾಡಿ ಕೊಟ್ಟ. ಸೊ ಅದ್ರ ಜೊತೆಗೆ ಒಂದು ಕೋಕ್, 0 ಕೋಕ್ ಕೇಳಿದ್ದೆ, ಅದನ್ನು ಕೊಟ್ಟರು. ಸೊ ಇಷ್ಟೇ, ಇದು ಒಂದು ಡಿನ್ನರ್ ಮೀಲ್ ಅಂತಲೇ ಹೇಳ್ಬೋದು. ಈ ಒಂದು ಟೈಮ್ ಎಷ್ಟು ಆಗಿತ್ತು ಅಂದರೆ ಒಂದು 11 ಗಂಟೆ ಆಗಿತ್ತು ಅನಿಸುತ್ತೆ. ನನ್ನ ಫ್ಲೈಟ್ ಇದ್ದಿದ್ದು 1 ಗಂಟೆಗೆ, ನೈಟು 1 ಗಂಟೆಗೆ ಕರೆಕ್ಟು. ಸೊ ಅಲ್ಲಿಂದ ತುಂಬ ನಡೆದೆ. ಓಕೆ, ಸೊ ತುಂಬ ದೊಡ್ಡದು ಡೆಲ್ಲಿ ಏರ್ಪೋರ್ಟು. ಸೊ ನನ್ನ ಒಂದು ಗೇಟಿಗೆ ನಾನು ನಡ್ಕೊಂಡು ಹೋಗೋಕ್ಕೆ ಅಷ್ಟು ಲೇಟ್ ಆಗೋಯಿತು. ಬಟ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯೆನ್ಸ್. ಸೊ ನಾನು ಇದು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಇದು ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇತ್ತು ಅಂತ. ಸೊ ಕಂಟಿನ್ಯೂ ಮಾಡಿ, ವ್ಲಾಗಿಂಗ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ. ಗೈಸ್, ಸಬ್ವೇದಲ್ಲಿ ತುಂಬ ತಗೊಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಐ ಬಾಟ್ 1 ಬರ್ಗರ್, ಸಬ್ವೇಸ್ ಬರ್ಗರ್ ಅಲ್ಲ, ಇದೇನೋ ಸ್ಯಾಂಡ್ವಿಚ್ ಅವರೇನೋ ಮಾಡ್ಕೊಡ್ತಾರೆ ಸಬ್ವೇದಲ್ಲಿ. ಚಿಕನ್ನೇ ತೊಗೊಂಡಿದ್ದೀನಿ. ಇದು ಒಂದು 0 ಕೋಕ್ ಶೂ, ಇದು ದಟ್ಸ್ ಇಟ್. ಇಲ್ಲಿ ಫುಡ್ ಕೋರ್ಟಿಗೆ ಬಂದು ಲೈಕ್ ವಿ ಹ್ಯಾಡ್ ಅ ಗುಡ್ ಫುಡ್. ಫಸ್ಟ್ ಟೈಮ್ ಸಬ್ವೇನ ಟ್ರೈ ಮಾಡಿದೆ, ಇಟ್ ವಾಸ್ ಸೋ ಗುಡ್. ಈಗ ನಮ್ಮ ಗೇಟ್ ಬಂದುಬಿಟ್ಟು 56, 57 ಅನಿಸುತ್ತೆ. ಸೊ ಆ ಗೇಟಿಗೆ ಹೋಗ್ಬಿಟ್ಟು ಫ್ಲೈಟ್ಗೆ ವೆಯ್ಟ್ ಮಾಡೋಣ. ಫ್ಲೈಟ್ 12:10 ಇರೋದು. ಈಗ ಆಲ್ಮೋಸ್ಟ್ 10:30 ಆಯಿತು. ಟೈಮ್ ನೋಡೋಣ, 10:40 ಆಯಿತು. 11:30ಗೆ ಹಂಗೆ ಬೋರ್ಡ್ ಮಾಡ್ಬೋದು. ಸೊ ಲೆಟ್ಸ್ ಗೋ ಟು ದ ಗೇಟ್. ನಮ್ಮ ಹತ್ರ ಚೆನ್ನಾಗಿ ಟೈಮ್ ಇದೆ. ಲೆಟ್ಸ್ ಗೋ. ಸೊ ಒಳಗಡೆನೇ ಒಂದು ದೊಡ್ಡ ಮಾಲ್ ಥರ ಸಖತ್ತಾಗಿದೆ ಹಾಕಿದ್ದಾರೆ ನೋಡಿ. ಅಲ್ಲಿ 27 to 68 ಗೇಟ್ಸು ಮಸ್ತಾಗಿದೆ. ಕೀಪ್ ಗೋಯಿಂಗ್. ಗೈಸ್, 3 o'clock ಆಗ್ತಿದೆ. ಸೊ ವಿ ಆರ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್ ಫೈನಲಿ. ಎಸ್, ದ ಅಪ್ಡೇಟೆಡ್ ವಿಡಿಯೋ ಬಂದುಬಿಟ್ಟು ಏನು ಅಂದರೆ ಲೈಕ್ ವಿ ಆರ್ ಇನ್ ರೈಲ್ವೆ ಸ್ಟೇಷನ್ ಆಫ್ಟರ್ ಏರ್ಪೋರ್ಟ್. ಫೈನಲಿ ರೈಲ್ವೆ ಸ್ಟೇಷನ್. ಇಲ್ಲಿಂದ ಅಗೇನ್ 1.5 hour ಜರ್ನಿ ಆ್ಯಂಡ್ ದೆನ್ ವಿಲ್ ರೀಚ್ ಹೋಮ್.